ಗಾಂಧಿ ಭವನದಾಗ ಕೂಡಿದೀವಿ. ಅಲ್ಲಿಂದ ನಾವು ಮೆರಿಟ್ ಅಟೆಂಡಲ್ಲಿ ಕೂಡಿದೀವಿ. ರಾತ್ರಿ ಎಲ್ಲ ಅಕ್ಕನೂ ಇದ್ರು, ಎ.ವಿ. ಪಾಟೀಲ್ ಇದ್ರು, ಎಲ್ಲರೂ ಇದ್ರು. ಇದು ಏನಾಗಿದೆ ಸರ್, ನನ್ನ ವೈಯಕ್ತಿಕ ಅನಿಸಿಕೆಗಳನ್ನು ನಾನು ಹಂಚ್ಕೋತೀನಿ ಅಷ್ಟೇ. ಇವು ಒಬ್ಬ ರಾಜ ಅವನಲ್ಲಿ ಬರ್ತಡೇ ಮಾಡೋರಿದ್ದಾಗ ಹಾಲುಗೊಳೆ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಆಯ್ತು. ಹಾಲುಗೊಳೆ ಮಾಡ್ಬೇಕು ಚರ್ಚೆ ಆದಾಗ ಎಲ್ಲರಿಗೂ ಒಂದು ಆದೇಶ ಮಾಡ್ಬಿಡೋಣ, ಮಂತ್ರಿಯವರು ಹೇಳ್ಬೋದು, ಅಜ್ಜರ ಒಂದು ಆದೇಶ ಮಾಡ್ಬಿಡೋಣ, ನಾವು ಎಲ್ಲರೂ ಒಂದೊಂದು ಚೆರಿಗೆ ಹಾಲು ತಂದು ಒಂದು ಡ್ರಮ್ದಾಗ ಹಾಕಲ್ಲ ಎಲ್ಲಾರು. ಮತ್ತು ನಾವೇನು ಹಾಲು ತಗೊಂಡು ಪ್ರಶ್ನೆ ಎಲ್ಲರೂ ಒಂದೊಂದು ಚೆರಿಗೆ ಅಂದ್ರೆ ಏನು ಭಾಳ ಎಲ್ಲರಿಗೂ ಭಾರನೂ ಆಗಲ್ಲ ಮತ್ತು ಯಾರಿಗೂ ಹೊರೇನೂ ಆಗೋಲ್ಲ. ಮತ್ತು ನಾವು ಯಾರ ಕಡೆ ಹೋಗಿ ಗೊಳೆ ಮಾಡುವಂತ ಪರಿಸ್ಥಿತಿ ಬರಾಗ ಹಾಲು ಸಮಸ್ಯೆ ಬಗ್ಗೆ ಇರ್ತೈತಿ. ನಮಗೇನು ನಾಳೆ ಒಂದು ಕಾರ್ಯಕ್ರಮ ಹಾಲು ಬೇಕಾದವು. ನಾ ಏನು ವಿಚಾರ ಮಾಡಿ ಎಲ್ಲರೂ ಹಾಲು ಹಾಕ್ಲಾಕತ್ತಾರ, ನಾವೊಬ್ಬ ಒಂದು ಚೆರಿಗೆ ನೀರು ಹಾಕಿದ್ರೆ ಏನಾಗೋದೈತಿ ಅಂತೇಳಿ ನಾ ವಿಚಾರ ಮಾಡಿ. ಅಂದ್ರೆ ನಾವು MLA ಎಲ್ಲಾರು ಪಂಚಮಸಾಲಿ MLA ನಾನು ಬೆಳಿಗ್ಗೆ ಎಲ್ಲಾರು ಅದು ಮುಚ್ಚಿಕ್ಕಿತ್ತಲ್ಲ ಯಾಗ ಹೋಗೋದು ಹಾರ ನೋಡ್ತು ಅದು ಗೊತ್ತಾಗದಿರ್ತಾರೆ ಹಾಲು ಎಲ್ಲವೂ ಇಲ್ಲ. ಮುಂಜಾನೆ ಅಂತ ಮುಚ್ಚುಳಿಗೆ ತೆಗೆದಾಗ ನೀರ ಐತಿ, ಯಾವ ಒಬ್ಬು ಹಾಲಾಗಿರ್ತಾರೆ. ನಮ್ಮಲ್ಲಿ ಹೆಂಗಾಗಲ್ಲ ಗೊತ್ತಿಲ್ಲ ಸರ್. ನಾನೊಬ್ಬ ಹೋರಾಟದಾಗ ಪಂಚಮಸಾಲಿ ಬೆಲೆ ನಾವು ಹೋರಾಟದಾಗ ಭಾಗಿಯಾಗಲಿಲ್ಲಂದ್ರೆ ಏನಾಗುದೈತಿ, ನಾಳೆ ಹರಿವತ್ತೆ ಅಂತ ಎಲ್ಲಾ ಪಂಚಮಸಾಲಿ ಅವ್ರು ರಾಜೀನಾಮೆ ಕೊಡ್ಲಿ, ಅವ್ರ ಅಪ್ಪ ತಿಳಿಲೇ ಮಾಡ್ತಾರೆ. ನನ್ನ ರಾಜೀನಾಮೆ ಮೊದಲು ಕೊಡ್ತೇನೆ ನಾನು. ಏನ್ ಅಧಿಕಾರ ಬೇಕಂತದೆ ಅದರಿಂದ ಬದುಕಿದೇವೆ ಅಂದ್ರೆ ನಿಗಮನ ಈ MLA 5 ವರ್ಷ ಬದುಕಿದೆವು. ನಮ್ಮ ಅಜ್ಜ ಮುತ್ತಜ್ಜ ನಮ್ಮ ಅಪ್ಪ ನಮ್ಮ ಎಲ್ಲ MLA ಇದ್ರೆ ಅವ್ರು ಓದಿದ್ರಿಲ್ಲ. ಏನ್ ಅಧಿಕಾರ ಓದಿತು ಎದು ಸಲುವಾಗಿ ಅಧಿಕಾರ ಕಳ್ಕೊತೀವಿ, ಬಹಳ ಸಮಾಜ ಸಲುವಾಗಿ ಅಧಿಕಾರ ಒಂಟು ಮೂರಿ